ನಾಗಮಂಗಲ ಪಟ್ಟಣದ ಜಿಜೆಸಿ ಕಾಲೇಜಿನ ಅಧ್ವಾನಗಳು ದಿನದಿಂದ ದಿನಕ್ಕೆ ರಂಪಾಟವಾಗಿ ಬೀದಿಗೆ ಬಂದಿದೆ. ಅಧ್ಯಾಪಕ ವರ್ಗ ಮತ್ತು ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ವಕೀಲ ಕೋಣನೂರು ಧನಂಜಯ ಅವರ ನಡುವೆ ನಡೆದ ಮಾತಿನ ಚಕಮಕಿ ನಾಗಮಂಗಲ ಪಟ್ಟಣದ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು, ಉಪನ್ಯಾಸಕ ಮತ್ತು ತಾಲೂಕು ನೌಕರರ ಸಂಘದ ನಿರ್ದೇಶಕ ಸುರೇಶ್ ರವರು ಕಾಲೇಜು ಶಾಲಾ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ವಕೀಲ ಕೋಣನೂರು ಧನಂಜಯ ಅವರ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲು ಮಾಡಿದ್ದಾರೆ. ನಾಗಮಂಗಲ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಪ್ರಸ್ತುತ ರಾಜ್ಯಾದ್ಯಂತ ಉನ್ನತ ಹುದ್ದೆಯಲ್ಲಿದ್ದಾರೆ ಹಾಗೂ ರಾಜ್ಯಕ್ಕೆ ಪ್ರಥಮ ಅಂಕವನ್ನು ಪಡೆದು ಈ ಕಾಲೇಜಿಗೆ ಹೆಸರು ತಂದುಕೊಟ್ಟಂತಹ ವಿದ್ಯಾರ್ಥಿಗಳು ಮತ್ತು ಉಪಾಧ್ಯಾಯರನ್ನು ನೀಡಿದಂತಹ ಜಿಜೆಸಿ ಕಾಲೇಜ್ ಇತ್ತೀಚಿನ ವರ್ಷಗಳಲ್ಲಿ ಕಾಲೇಜಿನ ಮರ್ಯಾದೆ ಬೀದಿ ನಾಯಿಗಳ ಕಚ್ಚಾಟದಂತೆ ಪ್ರಕರಣ ಹೊರಬಿದ್ದಿದೆ. ಕಳೆದ ವರ್ಷವಷ್ಟೇ ಕುಡುಕ ಶಿಕ್ಷಕರ ಪ್ರಕರಣ ರಾಜ್ಯದಲ್ಲಿ ಹೆಸರುವಾಸಿಯಾಗಿತ್ತು. ಶಾಲಾ ಕೊಠಡಿಗಳು ಶಿಕ್ಷಕರು ಖಾಸಗಿ ಸಂಘದ ಗೆಲುವಿನ ಸಂಭ್ರಮವನ್ನು ಶಾಲಾ ಕೊಠಡಿಯಲ್ಲಿ ಕುಡಿದು ಕುಪ್ಪಳಿಸಿ ಸಂಭ್ರಮಾಚರಣೆ ಮಾಡಿದರು. ಈ ಪ್ರಕರಣವು ರಾಜಕೀಯ ಪ್ರೇರಿತವಾಗಿ ಯಾವುದೇ ವ್ಯಕ್ತಿ ಮೇಲೆ ಕ್ರಮವಾಗದೆ ಮಾಸಿ ಹೋಯಿತು. ಇತ್ತೀಚಿನ ವರ್ಷದಲ್ಲಿ ಜಿಜೆಸಿ ಕಾಲೇಜು ದಾರಿ ತಪ್ಪಿ ದಂಧೆ ಕಾಣುತ್ತಿದೆ. ತಿಂಗಳಿಗೊಂದು ಪ್ರಕರಣ, ಮಕ್ಕಳ ವಿಚಾರವಾಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು, ಶಾಲಾ ಮಕ್ಕಳ ಗಲಾಟೆ ವಿಚಾರವಾಗಿ 112 ವಾಹನ ಶಾಲಾ ಆವರಣಕ್ಕೆ ಬರುವುದು, ಕಾಲೇಜು ಆವರಣ ಸುತ್ತಮುತ್ತ ವಿದ್ಯಾರ್ಥಿಗಳ ಧೂಮಪಾನ ಸೇವನೆ, ಕಾಲೇಜು ಆಡಳಿತ, ಶಿಕ್ಷಕ ವರ್ಗ ಮತ್ತು ಶಾಲಾ ಅಭಿವೃದ್ಧಿ ಸಮಿತಿ ಉತ್ತಮ ಒಡನಾಟವಿಲ್ಲದೆ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಶಾಲೆಯ ಅಭಿವೃದ್ಧಿ ಕುಂಠಿತವಾಗಿದೆ. ಕಾಲೇಜಿನ ಅತಿಥಿ ಉಪನ್ಯಾಸಕ ಶಿಕ್ಷಕರ ನೇಮಕ ವಿಚಾರವಾಗಿ ಮಾತುಕತೆ ಹಾಗೂ ಚಕಮಕಿ ನಡೆದು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು, ಉಪನ್ಯಾಸಕ ಸುರೇಶ್ ಪರವಾಗಿ 100 ಜನ ದಲಿತ ಮುಖಂಡರು ಪೊಲೀಸ್ ಠಾಣೆ ಮುಂಭಾಗ ಜಮಾಯಿಸಿದ್ದಾರೆ. ನ್ಯಾಯ ಮಾಡೋದು ಸ್ವಲ್ಪ ಇನ್ಸ್ಪೆಕ್ಟರ್ ಅವರು ಬಂದು ಕಳ್ಸಂತ ಕಳ್ಸಿದಿರಿ, ಆಚೆ ಕಳಿಸ್ಬಿಟ್ಟು ಕಳಿಸ್ಕೊಟ್ಬಿಟ್ಟು ಇವಾಗ ನೀವು ಇಲ್ಲಿ ಮಾತಾಡಿದ್ರೆ ಏನು ಸರ್? ಶಾಲಾ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ಧನಂಜಯ ಪರವಾಗಿ ವಕೀಲರ ಸಂಘವು ನಿಂತಿತು. ಪೊಲೀಸ್ ಠಾಣೆಯಲ್ಲಿ ಮಾತಿನ ಚಕಮಕಿ ನಡುವೆ ಪ್ರಕರಣ ವಿಕೋಪಕ್ಕೆ ಹೋಗಿ ಧನಂಜಯ ಅವರ ಮೇಲೆ ಅಟ್ರಾಸಿಟಿ ಕೇಸು ದಾಖಲಾಗಿರುತ್ತದೆ. ನ್ಯಾಯ ಮಾತಾಡೋಕಂದ್ರೆ ಬೆದರಿಕೆ ಯಾಕೆ ಹಾಕ್ಬೋತಾರೆ ಇನ್ಸ್ಪೆಕ್ಟರ್? ಬೆದರಿಸೋದಾದ್ರೆ ನ್ಯಾಯ ಯಾಕೆ ಮಾಡಬೇಕು? ರಕ್ಷಣೆ ಕೂಡ ಆರಕ್ಷಕರು ಇವತ್ತು ಅವ್ರ ಕಡೆ ಸಾಮಿಲಾಗವ್ರಂತಂದ್ರೆ ಅರ್ಥ ಮಾಡ್ಕೋಬೇಕು. ರೇಟ್ ಕೊಟ್ಟವ್ರು ಯಾರು? ಅವ್ನಿಗೆ ಲೋಕಲ್ಗೆ ಅವ್ನ ಅಡ್ವೊಕೇಟ್ ಆದ್ರೆ ಅವ್ನು ಕೋರ್ಟ್ಗೆ ಇವತ್ತು ಅದೇ ಜಾತಿಲಿ ಇವತ್ತು ಸಂವಿಧಾನ ಬರೀಲಿ ಅಂತಂದ್ರೆ ಅವ್ನು ಅಡ್ವೊಕೇಟ್ ಆಯ್ತಂತ ಅವನು ಲೋಪರ ಅವನು
ಜ್ಞಾನ ದೇಗುಲವಿದು ಕೈಮುಗಿದು ಒಳಗೆ ಬಾ ಎನ್ನುವ ಸಂಸ್ಕಾರ ಹೊಂದಿರುವ ವಿದ್ಯಾಸಂಸ್ಥೆಯಲ್ಲಿ ಎಡವಟ್ಟು ಶಿಕ್ಷಕರು, ಅತಿ ಬುದ್ಧಿಯ ಶಾಲಾ ಆಡಳಿತ ಮಂಡಳಿಯ ಜಿಜೆಸಿ ಕಾಲೇಜಿನ ಘನತೆಯನ್ನು ಮೂರಾಬಟ್ಟೆ ಮಾಡಿದ್ದಾರೆ. ಇವರು ನೇಮಿಸಿರ್ತಕ್ಕ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷನಾಗಿದ್ದೀನಿ. ಈ ಕಾಲೇಜಲ್ಲಿ ಯಾವುದೋ ಒಂದು ಫೀಸ್ನ ಕಾಲೇಜು ಅಭಿವೃದ್ಧಿ ಸಮಿತಿಗೆ ಆಗಲಿ, ಕಾಲೇಜಿನ ಒಂದು ಅಭಿವೃದ್ಧಿಗೆ ಮತ್ತು ಮಕ್ಕಳಿಗೆ ಎಷ್ಟು ಫೀಸ್ ಮಾಡಿದ್ದಾರೆ ಅನ್ನೋದು ಕೂಡ ನಾನು ಗಮನಕ್ಕೆ ತಂದಿಲ್ಲ. ಮತ್ತು ಇವ್ರಿಗೆ ಮೀಟಿಂಗ್ ಮಾಡಿ ಅಂತ ಸುಮಾರು ಸಲ ನಾನು ಹೇಳಿದ್ರು ಕೂಡ ನಮಗೆ ಸಮಯವಿಲ್ಲ, ಎಕ್ಸಾಮು ಅದು ಇದು ಮೀಟಿಂಗ್ ಕರೆದಿದ್ದಾರೆ ಎಂಬುದು ಒಂದು CBC ಕಮಿಟಿ ಮೀಟಿಂಗು ಕೂಡ ಆಗಿಲ್ಲ. ಇದಕ್ಕೆ ನಮ್ಮೇಲೆ ನಾವು ರೆಗ್ಯುಲೇಷನಲ್ಲಿ ಕೂಡ ಇಷ್ಟು ತಗೋಬೇಕು, ಇನ್ನೊಂದು ಮಾಡಬೇಕು ಅಂತಲೂ ಕೂಡ ಎಲ್ಲಿಯೂ ಕೂಡ ಇಲ್ಲಿ ದಾಖಲಾತಿಗಳು ಕೂಡ ಇಲ್ಲ. ಇವತ್ತು ಮಾಡಿರ್ತಕ್ಕಂಥದ್ದು ಒಬ್ಬ ಉಪಾಧ್ಯಕ್ಷ ಅಂತಲ್ಲ, ಇದು ನೇರವಾಗಿ ನಮ್ಮ ಕೃಷಿ ಸಚಿವರವರೇ ಅವರು ನೇಮಿಸಿರ್ತಕ್ಕಂಥ ನನ್ನ ಪರವಾಗಿ ನಾನಿಲ್ಲದೇ ಇರೋ ಸಮಯದಲ್ಲಿ ಮಾಡುವಂಥ ನನ್ನ ನೇಮಿಸಿದ್ರು. ಇದು ನನಗಂತ ಆದಂಥ ಅವಮಾನ ಅಲ್ಲ, ನಮ್ಮ ನೇರವಾಗಿ ನಮ್ಮ ಸಚಿವರ ಅಧ್ಯಕ್ಷರು CBC ಕಮಿಟಿ, ಎಂಟೈರ್ CBC ಕಮಿಟಿ ಹಾಗೂ ಅಧ್ಯಕ್ಷರು ಇವ್ರಿಗೆ ಅಧ್ಯಕ್ಷರಾದ ಚಲುವರಾಯಸ್ವಾಮಿ ಅವರಿಗೆ ಮಾಡಿದಂಥ ಒಂದು ಅವಮಾನ ಅಂತ ಹೇಳೋಕ್ಕೆ ನಿಮಗೆ ಇಚ್ಛೆ ಪಡ್ತೇನೆ. ನನ್ನ ಗಮನಕ್ಕೆ ಬಂದಿಲ್ಲ ಸರ್, ಅದು ಒಟ್ಟೆ ಇದ್ರೂ ಇರ್ಬೋದು. ಇವ್ರು ಏನು ಮಾಡ್ತಾರೆ, ಯಾಕಂದರೆ ಕಾಲೇಜು ಅಭಿವೃದ್ಧಿ ಸಮಿತಿ ಮೀಟಿಂಗೇ ಕರೆದಿಲ್ಲ ಅಂದಮೇಲೆ ಇದ್ರೂ ಇರ್ಬೋದು. ನನ್ನ ಗಮನಕ್ಕೆ ಏನು ಬಂದಿಲ್ಲ ಸರ್. ಫೀಸ್ ಡೇ ಆಗಲಿ ಇನ್ನೊಂದೇ ಆಗಲಿ ನನ್ನ ಗಮನಕ್ಕೂ ತಂದಿಲ್ಲ. ಮತ್ತು ಕಾಲೇಜು ಅಭಿವೃದ್ಧಿ ಸಮಿತಿ ಮೀಟಿಂಗಲ್ಲೂ ಕೂಡ ಯಾವುದೇ ರೀತಿಯಾದಂಥ ರೆಗ್ಯುಲೇಷನ್ ಕೂಡ ನಾವು ಮಾಡಿಲ್ಲ ಸರ್. ಫೀಸ್ ಬಗ್ಗೆ ಗಲಾಟೆ ಆಗಲಿಕ್ಕೆ ಮುಖ್ಯ ಕಾರಣ ಅಂದರೆ ಇವರು ಒಳಗಡೆ ಕಾಲೇಜು ಅಭಿವೃದ್ಧಿ ಸಮಿತಿ ಬಗ್ಗೆ ಕೇಳಬಾರ್ದು, ಉಪಾಧ್ಯಕ್ಷರೇ ಬರಬಾರ್ದು. ಈ ಕಾಲೇಜು ಅಭಿವೃದ್ಧಿಯನ್ನು ಏಕಸ್ವಾಮ್ಯವನ್ನಾಗಿ ಮಾಡ್ಕೋಬೇಕು ಅಂತ ಒಂದು ಇಬ್ಬರು ಮೂರು ಜನ ಲೆಕ್ಚರ್ಸ್ಗಳು ಇಲ್ಲಿ ಕೈ ಜೋಡಿಸವ್ರೆ. ಅವರಿಂದಲೇ ಇದಾಗಿರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರು ಯಾರೂ ಕೇಳಬಾರ್ದು ನಮ್ಮನ್ನು, ನಾವು ಇದ್ದಂಗೆ ಇರಬೇಕು, ನಾವು ಹೇಳಿದೇ ನಡಿಬೇಕು. ಈಗೋ ಅಹಂ ಅಂದರೆ ಸರ್ಕಾರಿ ಸೇವೆಯಲ್ಲಿ ಇದ್ದೀನಿ ಎನ್ನುವುದೇ ಅವ್ರಿಗೆ ನೆನಪಿಲ್ಲ. ಯಾವ್ಯಾವ ಪದ, ಸಂವಿಧಾನ ಪದನೋ ಅಸಂವಿಧಾನ ಪದವನ್ನು ಬಳಸ್ತೀನಿ ಗೊತ್ತಿಲ್ಲ. ಅವ್ರು ಲೆಕ್ಚರಕ್ಕಂತೂ ಯಾವುದೇ ಕಾರಣಕ್ಕೂ ಫಿಟ್ ಇಲ್ಲ ಅಂತ ನಾನು ಹೇಳ್ತೀನಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.